ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಆಯ್ತು, ಇವಾಗ ಸೂರಜ್ ರೇವಣ್ಣ ಇವ್ರ ಮೇಲೆ ಏನು ಅಸಹಿಕ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಮತ್ತೆ ಇನ್ನ ಒಂದು ಪ್ರಕರಣ ಸಹ ದಾಖಲಾಗಿದೆಯಂತೆ. 3 ವರ್ಷಗಳ ಹಿಂದೆ ನನ್ನ ಮೇಲೂ ಸಹ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತ ಮತ್ತೆ ಒಂದು ಪ್ರಕರಣ ದಾಖಲಾದ ಹಿನ್ನೆಲೆ ಈ ಒಂದು ಪ್ರಕರಣವನ್ನ CID ತನಿಖೆಗೆ ವರ್ಗಾಯಿಸಲಾಗಿದೆಯಂತೆ. ಈ ನಮ್ಮ ಸರ್ಕಾರಕ್ಕಾಗಿರಬಹುದು ಅಥವಾ CID ಅವ್ರಿಗಾಗಿರಬಹುದು, ಈ ಒಂದು ಪ್ರಕರಣಗಳನ್ನ ಬಿಟ್ರೆ ಬೇರೆ ಏನು ಕೆಲಸಗಳೇ ಇಲ್ಲ. ಯಾಕಂದ್ರೆ ಇವ್ರನ್ನೆಲ್ಲ ರಾಜಕಾರಣಿಗಳು ಅಂತ ಹೇಳಕ್ ನಮಗೂ ಸಹ ನಾಚಿಕೆ ಆಗ್ತಿದೆ. MLA MP ಗಳು ಇವರು ಮಾದರಿ ಆಗ್ತಾರೆ ಜನಕ್ಕೆ, ಅಥವಾ ಆ ಒಂದು ಏನು ಇವ್ರು MLA ಅಥವಾ MP ಗಳಾಗಿರ್ತಾರೆ ಅಲ್ಲಿ ಆ ಒಂದು ನಗರಗಳನ್ನ ಉದ್ಧಾರ ಮಾಡ್ತಾರೆ ಅಂತ ಗೆಲ್ಸಿರ್ತಾರೆ ಇವ್ರನ್ನ. ಅಲ್ಲಿನ ಜನ ನಮ್ಗೇನಾದ್ರೂ ಒಳ್ಳೇದ್ ಮಾಡ್ತಾರಂತ ಇವ್ರು ಈ ರೀತಿಯಾಗಿ ಒಳ್ಳೇದ್ ಮಾಡ್ತಾ ಹೋಗ್ತಿದ್ದಾರೆ. ಎಷ್ಟು ಮಾತ್ರ ಮಾದರಿ ಆಗ್ತಾವ್ರೋ ಇವ್ರು ಗೊತ್ತಾಗ್ತಾ ಇಲ್ಲ. ಇವರೇ ಈ ತರ ಕಚಡ ಕೆಲಸ ಮಾಡ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಜನರು ಇನ್ನೆಷ್ಟು ಮಾತ್ರ ಅನ್ನೋದು ಹೇಳಕ್ ಆಗ್ತಾ ಇಲ್ಲ. ಇವಾಗ ಈ ಒಂದು ಪ್ರಕರಣ ಬರೀ ಇವ್ರುಗಳದೇ ಆಗ್ತಾ ಇದೆ. ಒಂದು ಪ್ರಜ್ವಲ್ ರೇವಣ್ಣ, ದರ್ಶನ್ ಮತ್ತೆ ಸೂರಜ್ ರೇವಣ್ಣ, ಒಂದು ಮುಚ್ಚಾಕೊಂದು ಒಬ್ರಾದ್ಮೇಲೆ ಒಬ್ರು ಒಂದು ಸೆಲೆಬ್ರಿಟಿಗಳಾಗಿರ್ಬಹುದು, ರಾಜಕಾರಣಿಗಳಾಗಿರಬಹುದು, ಹೆಸರು ಮಾಡಿದಂಥವ್ರ ಈ ತರ ಒಂದು ನಾಚಿಕೆ ಆಗುವಂತ ಕೆಲಸ ಮಾಡ್ತಾ ಹೋಗ್ತಾ ಇದ್ರೆ ಸರ್ಕಾರ ಇನ್ನ ಎಲ್ಲಿ ಜನಗಳನ್ನ ಉದ್ಧಾರ ಮಾಡ್ತಾರೆ? ಬರೀ ಇಂಥವ್ರನ್ನ ಒಂದು ಪ್ರಕರಣಗಳನ್ನ ಅವರು ತನಿಖೆಗಳಂತೆ ಅದು ಇದು ಮಾಡೋದೇ ಆಗ್ತಿರುತ್ತೆ. ಇನ್ನು ಬಡವ್ರ ಕಡೆ ಎಲ್ಲಿ ಗಮನ ಹರ್ಸಕ್ಕಾಗುತ್ತೆ ನಮ್ಮ ಸರ್ಕಾರಕ್ಕೆ? ಈ ರೀತಿ ಇನ್ನ ಎಷ್ಟು ಪ್ರಕರಣಗಳು ಆಚೆಗೆ ಬರುತ್ತೋ ಗೊತ್ತಿಲ್ಲ. ಈ ಒಂದು ಪ್ರಕರಣನ CID ತನಿಖೆಗೆ ಒಪ್ಸೋಷ್ಟು ಸರ್ಕಾರ ಒಂದು ಮುಂದೆ ಆಗ್ತಾ ಇದೆ ಅಂದ್ರೆ ಬರೀ ಇದೇ ಮಾಡ್ತಾ ಇರ್ಲಿ. ಬಡವ್ರ ಕಷ್ಟದ ಕಡೆ ಗಮನ ಕೊಡೋದೇ ಬೇಡ ಸರ್ಕಾರನೂ ಸಹ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲಾನು. ಓದಿರ್ತಾರೆ, ಬುದ್ಧಿವಂತರು, ಇವ್ರುಗಳೇ ಈ ತರ ನಾಲಾಯಕ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನ ಕನ್ನಡಿಗರಿಗಾಗಿ ಕಡ್ಡಾಯ ಉದ್ಯೋಗ, ಕರ್ನಾಟಕ ರಕ್ಷಣಾ ವೇದಿಕೆ ಏನು ಸಂಘಟನೆ ಇದೆ, ಈ ಒಂದು ಸಂಘಟನೆ ಜುಲೈ 1ರಂದು ಬೃಹತ್ ಚಳುವಳಿಯನ್ನ, ಧರಣಿ ಸತ್ಯಾಗ್ರಹವನ್ನ ಇಟ್ಕೊಂಡಿದ್ದಾರಂತೆ ಇಡೀ ರಾಜ್ಯಾದ್ಯಂತ. ಕಾರಣ, ದೇಶದ ಹೊರ ರಾಜ್ಯಗಳಿಂದ ನಮ್ಮ ಬೆಂಗಳೂರಿಗೆ ಬರೀ ಹೊರಗ್ನವರೇ ಬರ್ತಾ ಇದ್ದಾರೆ. ಸೊ ಅವ್ರಗಳಿಗೆ ಕೆಲಸಗಳು ಜಾಸ್ತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಬರೀ ಹೊರಗಡೆ ಅವ್ರಿಗೆ ಕೆಲಸಗಳಾಗ್ತಾ ಇದೆ, ನಮ್ಮಲ್ಲಿರೋರು ಯಾರಿಗೂ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿರುವಂತಹ ಕನ್ನಡಿಗರಿಗೆ ಫಸ್ಟ್ ಕೆಲಸಗಳು ಸಿಗಬೇಕು. ಯಾವುದೇ ಒಂದು ಗ್ರೂಪ್ ಆಗಿರಬಹುದು, CD, ಈ ರೀತಿಯಾದಂತಹ ಪ್ರತಿಯೊಂದು ಗ್ರೂಪ್ ಏನಿದೆ ಎಲ್ಲ ಗ್ರೂಪ್ಗಳಲ್ಲೂ ಪರ್ಸೆಂಟೇಜ್ ಪ್ರಕಾರ ಕನ್ನಡಿಗರಿಗೆ ಕೆಲಸ ಸಿಗಲೇಬೇಕು. ಈ ರೀತಿ ಏನು ಹೋರಾಟಕ್ಕೆ ಇಟ್ಕೊಂಡಿದ್ದಾರೆ ಜುಲೈ 1ರಂದು. ಸೊ ಸಾವಿರಾರು ಜನನು ಸಹ ಈ ಒಂದು ಧರಣಿಯಲ್ಲಿ ಪಾಲ್ಗೊಳ್ತಿದ್ದಾರೆ. ಸೊ ಎಲ್ಲರೂ ನಮಗೆ ಬೆಂಬಲ ಕೊಡಿ ಅನ್ನೋದನ್ನ ಕರೆ ಕೊಟ್ಟಿದ್ದಾರೆ. ಈ ಒಂದು ಧರಣಿಯಿಂದ ಆದ್ರೂ ನಮ್ಮಲ್ಲಿರುವಂತಹ ಕನ್ನಡಿಗರಿಗೆ ಕೆಲಸ ಸಿಗುತ್ತಾ ನೋಡೋಣ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ತುಮಕೂರಲ್ಲಿ 9 ಮಕ್ಕಳನ್ನ ಮಾರಿದ್ದ ಗ್ಯಾಂಗ್ ಪತ್ತೆ. ಗುಬ್ಬಿಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಮಗು ಕಳ್ತನ ಆಗಿರುತ್ತೆ. ಈ ಒಂದು ಪ್ರಕರಣವನ್ನ ಭೇದಿಸಕ್ಕೆ ಹೊರಟಿದ್ದಂತಹ ಪೊಲೀಸರಿಗೆ ಮಕ್ಕಳ ಮಾರಾಟ ದಂಧೆನೇ ಸಿಕ್ಕಾಕೊಂಡಿದೆ. ಈ ಒಂದು ಪ್ರಕರಣದಲ್ಲಿ ಏನು ಅಕ್ರಮ ಸಂಬಂಧಕ್ಕೆ ಅಂತ ಮಕ್ಕಳನ್ನ ಹುಟ್ಟಿಸ್ಕೊಳ್ತಾರೆ, ಸಾಕಕ್ಕೆ ಯೋಗ್ಯತೆ ಇರಲ್ಲ, ಜನಗಳ ಮಧ್ಯ ಬದುಕಕ್ಕೆ ಯೋಗ್ಯತೆ ಇರಲ್ಲ. ಸೊ ಅಂತ ಸಂದರ್ಭದಲ್ಲಿ 50,000ಕ್ಕೋ 1 ಲಕ್ಷಕ್ಕೋ 2 ಲಕ್ಷಕ್ಕೋ ಈ ರೀತಿಯಾಗಿ ಮಕ್ಕಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಅದೇ ರೀತಿಯಾದಂಥ ಒಂದು ಗ್ಯಾಂಗ್ ಇಲ್ಲೂ ಸಹ ಪತ್ತೆ ಆಗಿದೆ. ಇನ್ನು ಈ ಒಂದು ಪ್ರಕರಣದಲ್ಲಿ 7 ಮಂದಿ ಆರೋಪಿಗಳನ್ನು ಸಹ ಗುಬ್ಬಿ ಪೊಲೀಸರು ಬಂಧಿಸಿದ್ದಾರೆ. ಏನು ಮಹೇಶ್ ಅಂತೆ, ಮತ್ತೆ ಶರೀಫು, ರಾಮಕೃಷ್ಣ, ಹನುಮಂತರಾಜು, ಮತ್ತೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಬೆಳ್ಳೂರಿನ ಮುಬಾರಕ್ ಪಾಷಾ, ಇನ್ನ ಪೂರ್ಣಿಮಾ, ಈಕೆ ನರ್ಸ್ ಅಂತೆ, 39 ವರ್ಷ, ಮತ್ತೆ ನರ್ಸ್ ಸೌಜನ್ಯ 48 ವರ್ಷ. ಇವರು ಸಹ ಒಂದು ಹೆಣ್ಣು, ಒಂದು ಒಳ್ಳೆ ವೃತ್ತಿಯಲ್ಲೂ ಸಹ ಇದ್ದಾರೆ. ಈ ತರ ಒಂದು ಕೃತ್ಯಕ್ಕೆ ಯಾವ ತರ ಮನಸ್ಸು ಬರುತ್ತೆ ಇವ್ರುಗಳು? ಒಂದು ಹೆಣ್ಣಾಗಿ ಒಂದು ಮಕ್ಕಳನ್ನ ಮಾರಾಟ ಮಾಡೋ ಅಷ್ಟು ಕಲ್ಲು ಮನಸ್ಸು ಯಾಕೆ ಬರುತ್ತೋ ಗೊತ್ತಿಲ್ಲ. ಅವ್ರು ಇರುವಂತಹ ವೃತ್ತಿಗೂ ಸಹ ಅವ್ರಿಗೆ ಬೆಲೆ ಇಲ್ಲ. ನೆಕ್ಸ್ಟ್ ನೋಡೋಣ ವೀಕ್ಷಕರೇ, ಕರಾವಳಿ ಮಲೆನಾಡಿನಲ್ಲಿ ಭಾರಿ ಮಳೆ.
ಈಗಾಗಲೇ ಸ್ವಲ್ಪ ಹಲವಾರು ಕಡೆ ಮಳೆ ಕಮ್ಮಿ ಆಗಿತ್ತು, ಆದರೂ ಈಗ ಮತ್ತೆ ಭಾರಿ ಮಳೆ ಆಗಿ ಏನು ಮುಂಗಾರು ಮಳೆ ಆರ್ಭಟಿಸಿದ್ದು ಹೆಚ್ಚು ಕಡೆ ವಿದ್ಯುತ್ ಕಂಬಗಳು, ಹಲವೆಡೆ ಗಾಳಿ ಮಳೆಗೆ ಮನೆಗಳು ಸಹ ಬಿದ್ದೋಗಿದೆಯಂತೆ. 30ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಂಗಳೂರಿನಲ್ಲಿ ಕಾಂಪೌಂಡ್ ಕುಸಿದು ಒಂದೇ ಕುಟುಂಬದ 4 ಸಹ ಸಾವನ್ನಪ್ಪಿರುವಂತಹ ಘಟನೆ ಮಂಗಳೂರಲ್ಲಿ ನಡೆದಿದೆ. ಇನ್ನು ಇದೇ ವಿಚಾರವಾಗಿ ಕೊಡಗಿನ ವೀರಾಜಪೇಟೆ, ಪೊನ್ನಂಪೇಟೆ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಗಳಿಗೆ ರಜೆಗಳನ್ನು ಸಹ ನೀಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಮಳೆ ಕೂಡ ಹೆಚ್ಚಾಗಿದೆ, ಹಲವಾರು ಕಡೆ ಆದಷ್ಟು ಹಾನಿಗಳು ಸಹ ಆಗ್ತಾ ಇದೆ. ಸೊ ಎಲ್ಲರೂ ಜಾಗರೂಕತೆಯಿಂದ ಇರಿ. ಭಾರಿ ಗಾಳಿ ಮಳೆಯಿಂದಾಗಿ ಕಡಲಿಗಿಳಿಯದಂತೆ ಮೀನುಗಾರರಿಗೆ ಜಿಲ್ಲಾಡಳಿತ ಸೂಚಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.